ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಸಂಜಯ್ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ವಿಜಯ್ ಅವರ ಈ ನಿರ್ಧಾರ ನಿಜಕ್ಕೂ ಬೆಂಗಳೂರಿಗರಿಗೆ, ಮೈಸೂರಿಗರಿಗೆ ಮತ್ತು ಕರ್ನಾಟಕದ ಬೇರೆ ಭಾಗದ ಜನರಿಗೆ ಹೊಡೆತ ಉಂಟಾಗುತ್ತಾ? ಖಂಡಿತ ಶ್ರೀನಿವಾಸ್, ಕಾವೇರಿ ಕಿಚ್ಚಿನ ನಡುವೆ ತಮಿಳುನಾಡಿನ CM ವಿಜಯ್ ಅವರು ತೆಗೆದುಕೊಂಡಂಥ ನಿರ್ಧಾರ ಇದು. ಅಂದರೆ ಕಾವೇರಿ ಕಿಚ್ಚಿಗೆ ಪ್ರತಿಕಾರವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಲ್ಲ ಇದು. ಅಂದರೆ ತಮಿಳುನಾಡಿನಲ್ಲಿ ಮುಖ್ಯವಾಗಿ ಕಟ್ಟಡ ಕಾಮಗಾರಿಗಳಿಗೆ ಬೇಕಾದಂಥ ಮಟೀರಿಯಲ್ಸ್ನ ಕೊರತೆ ತೀವ್ರ ಪ್ರಮಾಣದಲ್ಲಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಲ್ಲಿನ ಹೌಸಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಕಾಮಗಾರಿಗಳಿಗೆ ಬೇಕಾದಂಥ ಕಲ್ಲು ಮಣ್ಣುಗಳು ಸಿಗ್ತಾ ಇಲ್ಲ. ಅಪಾರ ಪ್ರಮಾಣದಲ್ಲಿ ಹೊರ ರಾಜ್ಯಗಳಿಗೆ ಸಪ್ಲೈ ಆಗ್ತಾ ಇರೋದ್ರಿಂದ ಈ ಒಂದು ನಿರ್ಧಾರವನ್ನು CM ವಿಜಯ್ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ತಮಿಳುನಾಡಿನಿಂದ ಸುಮಾರು ಪ್ರತಿದಿನ ಅಂದರೆ ಕರ್ನಾಟಕಕ್ಕೆ 80,000ದಿಂದ 1,00,000 ಟನ್ವರೆಗೆ ಮರಳಾಗಿರ್ಬೋದು, ಪೀ ಸ್ಯಾಂಡ್ ಆಗಿರ್ಬೋದು, ಜಲ್ಲಿಕಲ್ಲಾಗಿರ್ಬೋದು, ರಫ್ ಸ್ಟೋನ್ಗಳು ಬರ್ತಾಯಿತ್ತು. ಮುಖ್ಯವಾಗಿ ಪ್ರತಿದಿನ 4,000ಕ್ಕೂ ಹೆಚ್ಚು ಲಾರಿಗಳ ಮುಖಾಂತರ ಕರ್ನಾಟಕಕ್ಕೆ ಮರಳು ಸಾಗಾಣಿಕೆ ಆಗ್ತಾಯಿತ್ತು. ಅಂದರೆ ಕಟ್ಟಡ ಕಾಮಗಾರಿಗಳ ಮಟೀರಿಯಲ್ಸ್ ಕರ್ನಾಟಕಕ್ಕೆ ಹೊಸೂರು ಮಾರ್ಗವಾಗಿ ಬರ್ತಾಯಿತ್ತು. ಕೃಷ್ಣಗಿರಿ ಮತ್ತು ಧರ್ಮಗಿರಿಯಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳಿಂದ ಈ ಒಂದು ಮಟೀರಿಯಲ್ಸ್ ಕರ್ನಾಟಕಕ್ಕೆ ಬರ್ತಾಯಿತ್ತು. ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಕೃಷ್ಣಗಿರಿ ಧರ್ಮಗಿರಿಯಲ್ಲಿರ್ತಕ್ಕಂಥ ಬಹುತೇಕ ಕಲ್ಲು ಕ್ವಾರಿಗಳನ್ನು ಕರ್ನಾಟಕದವರೇ ಮಾಲೀಕರಾಗಿದ್ದಾರೆ. ಅಲ್ಲಿಂದ ಹೇರಳ ಪ್ರಮಾಣವಾಗಿ ಕರ್ನಾಟಕಕ್ಕೆ ಬರ್ತಾಯಿತ್ತು. ಅಂದರೆ ತಮಿಳುನಾಡಿನಿಂದ ಬರುವಂಥ ಸುಮಾರು ಒಂದು 100% ಮಟೀರಿಯಲ್ಸ್ನಲ್ಲಿ 70% ಬೆಂಗಳೂರಿಗೆ ಬೇಕಾಗಿತ್ತು. ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ಬಳಸಲಾಗ್ತಾ ಇತ್ತು. ಆದರೆ ಏಕಾಏಕಿ ಈಗ ನಿರ್ಬಂಧ ಹೇರಿರೋದ್ರಿಂದ ದೊಡ್ಡ ಬಿಲ್ಡರ್ಸ್ಗಳಿಗೆ ಮತ್ತು ಹೈವೇ ಕನ್ಸ್ಟ್ರಕ್ಷನ್ ಮಾಡೋರಿಗೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ನಿರ್ಧಾರವನ್ನು ಪ್ರಕಟಿಸಿದ ಬೆನ್ನಲ್ಲೇ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೊಳಿಸುವುದಾಗಿ CM ವಿಜಯ್ ಹೇಳಿದ್ದಾರೆ. ಅಂದರೆ ಯಾರೂ ಕೂಡ ಕಳ್ಳ ಸಾಗಾಣಿಕೆ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀನಿ ಅಂತ ಒಂದು ಬಿಗಿಯಾದ ಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಹೊಸೂರು ಮಾರ್ಗವಾಗಿ ಯಾವುದೇ ಲಾರಿಗಳು ಕೂಡ ಕಟ್ಟಡ ಕಾಮಗಾರಿ ಮಟೀರಿಯಲ್ಸ್ಗಳನ್ನು ಕರ್ನಾಟಕಕ್ಕೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕರ್ನಾಟಕದ ಬಿಲ್ಡರ್ಸ್ಗಳಿಗೆ, ದೊಡ್ಡ ಹೌಸಿಂಗ್ ಪ್ರಾಜೆಕ್ಟ್ ಮಾಡುವಂಥವರಿಗೆ ಮತ್ತು ಹೈವೇ ಕನ್ಸ್ಟ್ರಕ್ಷನ್ ಮಾಡುವಂಥವರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅಂದರೆ ಬೇರೆ ಕಡೆಯಿಂದ ಪರ್ಯಾಯವಾಗಿ ಮಟೀರಿಯಲ್ಸ್ಗಳನ್ನು ತರೋದ್ರಿಂದ ಅವುಗಳ ಬೆಲೆ ಭಾರಿ ಏರಿಕೆ ಆಗುವಂಥ ಸಾಧ್ಯತೆಗಳಿವೆ. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಸಂಜಯ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ವಿಜಯ್ ಅವರ ನಿರ್ಧಾರ. ಅಂದರೆ ಕಟ್ಟಡವನ್ನು ಕಟ್ಟೋದಕ್ಕೆ ಬೇರೆ ಯಾವ ವಸ್ತುಗಳನ್ನು ಕೂಡ ಸಾಗಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಿರ್ಧಾರ.